ಹಿಂಗೆ ದುಡ್ಕೊಂಡು ತಿಂತಾ ಇದ್ದೀವಿ. ಮನೆ ಪರಿಸ್ಥಿತಿ ಏನು ಮಾಡೋದು? 4 ಜನ ತಂಗಿದಾರಿದ್ದಾರೆ, ದುಡ್ಡು ಸಾಕಬೇಕು. ಮನೆಯಲ್ಲಿ ನಮ್ಮ ಅಣ್ಣ ದೊಡ್ಡವ್ರು ತೀರ್ಕೊಂಡ್ಬಿಟ್ರು. ಅದ್ರ ಸಲುವಾಗಿ ನಮ್ಮ ಮೂರ್ಛೆ ತಪ್ಪಿದ್ರು. ಅದ್ರ ಸಲುವಾಗಿ ದುಡಿಯೋಕೆ ಇಳಬೇಕಾಗಿತ್ತು. ತುಂಬ ಪ್ರಾಬ್ಲಮ್ ಅಂದರೆ ಅಪ್ಪ ತುಂಬ ಕುಡಿತಿದ್ರು ಮೊದಲು. ನಮ್ಮಪ್ಪ ಮೊನ್ನೆ ರೀಸೆಂಟಾಗಿ ತೀರ್ಕೊಂಡು 1-2 ವರ್ಷ. ಕಟ್ಟಡ ಕಾರ್ಮಿಕರ ಕಾಲೋನಿಯಲ್ಲಿ ಒಂದು ದಿನ. ಕಟ್ಟಡ ಕಾರ್ಮಿಕರು ಎಲ್ಲರಿಗೂ ನೆರಳು ಕೊಡುವ ಇವರ ಬದುಕು ಬೀದಿಯಲ್ಲೇ. ಹೊಟ್ಟೆ ಪಾಡಿಗಾಗಿ ಹುಟ್ಟೂರು ಬಿಟ್ಟು ಬೆಂಗಳೂರು ಸೇರುವ ಇವರು ಬಡತನವೆಂಬ ಹಾಸಿಗೆಯಲ್ಲೇ ಮಲಗಿ ಜೀವನ ಸಾಗಿಸುತ್ತಾರೆ. ಜನರ ಬದುಕಿಗೆ ಭದ್ರತೆ ಕೊಡುವ ಇವರ ಜೀವಕ್ಕೆ ಭದ್ರತೆ ಎಂಬುದೇ ಖಾತ್ರಿ ಇಲ್ಲ. ಸಿಲಿಕಾನ್ ಸಿಟಿಯಲ್ಲೇ ಕೇವಲ 10 ಅಡಿ ಉದ್ದಗಲ ಗುಡಿಸಲುಗಳಲ್ಲೇ ಬದುಕು ಸವಿಸುವ ಇವರ ಬದುಕಿನ ನೈಜ ಚಿತ್ರಣ ತೋರುವ ಸಣ್ಣ ಪ್ರಯತ್ನ ಇಲ್ಲಿದೆ. ಕಿತ್ತು ತಿನ್ನುವ ಬಡತನ, ದುಡಿಯುವ ಕೈಗಳಿಗೆ ಕೆಲಸವಿಲ್ಲ, ಅಕಾಲಿಕ ಮಳೆಯಿಂದ ಕೈಕೊಟ್ಟ ಕೃಷಿ ಬದುಕು, ಯಾವುದೋ ಒಂದು ಕಾರಣಕ್ಕೆ ಹುಟ್ಟೂರು ಬಿಟ್ಟು ಗುಳೆ ಹೊರಡುವ ಜನಕ್ಕೆ ಕೈ ಹಿಡಿಯುವುದೇ ಕನ್ಸ್ಟ್ರಕ್ಷನ್ ಕೆಲಸ. ಕಟ್ಟಡ ಕಾರ್ಮಿಕರ ಕ್ಷೇಮಕ್ಕೆ ಅಂತ ಸರ್ಕಾರ ಹಲವಾರು ಯೋಜನೆಗಳನ್ನು ಕೊಟ್ಟಿದೆ. ಅದ್ಯಾವುದು ಬಡ ಗುಡಿಸಲುಗಳ ಹೊಸ್ತಿಲು ತುಳಿಯುವುದೇ ಇಲ್ಲ. ಉತ್ತರ ಕರ್ನಾಟಕ ಭಾಗದಿಂದ ಬರುವ ಈ ವರ್ಗ ಗಡಿಯಾರ ನೋಡಿ ಎಂದೂ ಕೆಲಸ ಮಾಡಲ್ಲ. ದಿನಕ್ಕೆ 10ರಿಂದ 12 ತಾಸು ದುಡಿಯುವ ಈ ಕಾರ್ಮಿಕ ವರ್ಗದ ಕೈ ಸೇರುವ ಕೂಲಿ ಅವರ ಕನಿಷ್ಠ ಬದುಕು ನಡೆಸಲು ಆಗುವುದಿಲ್ಲ. ಅವರ ಜೀವನ ಶೈಲಿ ನೋಡಿದರೆ ಭಾರತದಲ್ಲಿ ಬಡವರಿಗೆ ಇನ್ನೂ ಸ್ವಾತಂತ್ರ್ಯ ಸಿಕ್ಕಿದೆಯೋ ಇಲ್ಲವೋ ಎಂದು ಕಾಡಲು ಶುರುವಾಗುತ್ತದೆ. ಹತ್ತು ಅಡಿ ಜಾಗದಲ್ಲೇ ಕುಟುಂಬದ ಬದುಕು, ನಿರ್ಮಾಣ ಹಂತದ ಕಟ್ಟಡದಲ್ಲೇ ನಿದ್ದೆ. ಬದುಕು ಕಟ್ಟಿಕೊಳ್ಳಲು ಬೆಂಗಳೂರಿಗೆ ಬರುವ ಬಹುತೇಕ ಕಟ್ಟಡ ಕಾರ್ಮಿಕರು ದಿನಗೂಲಿಗೆ ದುಡಿಯುತ್ತಾರೆ. ಕ್ಷಣ ಬಿಡುವು ಇಲ್ಲದೆ ಉಸಿರುಗಟ್ಟಿ ದುಡಿಯುವ ಕೈಗಳಿಗೆ ದಿನಕ್ಕೆ ಸಿಗುವ ಕೂಲಿ ಸರಾಸರಿ 700 ರೂಪಾಯಿ ಮಾತ್ರ. ಈ ಹಣದಲ್ಲಿ ಕನಿಷ್ಠ ಸೌಲಭ್ಯ ಇರುವ ಹೋಟೆಲ್ನಲ್ಲಿ 2 ಫುಲ್ ಮೀಲ್ಸ್ ತಿನ್ನಬಹುದಷ್ಟೇ. ಹೀಗಾಗಿ ಇವರಿಗೆ ಮನೆ ಎಂಬುದು ಕನಸು ಮಾತ್ರ. ಬಹುತೇಕ ಕಟ್ಟಡ ಕಾರ್ಮಿಕರು ನಿರ್ಮಾಣ ಹಂತದ ಕಟ್ಟಡದ ಪಕ್ಕದಲ್ಲೇ 10 ಅಡಿ ಉದ್ದಗಲದ ಹಾಲೋ ಬ್ರಿಕ್ ಬ್ಲಾಕ್ ಕಟ್ಟಡ ಕಟ್ಟಿ ತಗಡು ಶೀಟು ಹಾಕಿಕೊಂಡು ಜೀವನ ಶುರು ಮಾಡುತ್ತಾರೆ. ಇನ್ನೂ ಕೆಲವರು ಕೂಲಿ ಕಾರ್ಮಿಕರ ವಠಾರದಲ್ಲಿ ಜೀವನ ಕಟ್ಟಿಕೊಳ್ಳುತ್ತಾರೆ. ರೆವಿನ್ಯೂ ಫ್ಯಾಕ್ಸ್ ತಂಡ ಕೆಂಗೇರಿ ಸಮೀಪ ನೆಲೆಸಿರುವ ಕಟ್ಟಡ ಕಾರ್ಮಿಕರ ಕಾಲೋನಿಗೆ ಒಮ್ಮೆ ಭೇಟಿ ಕೊಟ್ಟಿತ್ತು. ಅಲ್ಲಿ ಒಬ್ಬೊಬ್ಬರದು ಒಂದೊಂದು ಕತೆ, ಒಂದೊಂದು ದುರಂತ. ಅಚ್ಚರಿ ಏನೆಂದರೆ ಸೋರುವ ಮನೆಗಳಿಗೆ 3,000 ಬಾಡಿಗೆ ಕಟ್ಟುವ ಇವರ ಬದುಕಿನ ಕಥೆಗಳು ಒಂದೆರಡೇ. ಇಲ್ಲಿ ಸುಮಾರು ಆಯಿತು, 1-2 ವರ್ಷ ಆಯಿತು ಮಾಡ್ತಾಯಿದ್ದೀವಿ ಗಾರೆ ಕೆಲಸ. ಹಿಂಗೆ ದುಡ್ಕೊಂಡು ತಿಂತಾ ಇದ್ದೀವಿ. ಮನೆ ಪರಿಸ್ಥಿತಿ ಏನು ಮಾಡೋದು? 4 ಜನ ತಂಗಿದಾರಿದ್ದಾರೆ, ದುಡ್ಡು ಸಾಕಬೇಕು. ಅಪ್ಪ ತೀರ್ಕೊಂಡ್ರು, ಅದಕ್ಕೆ ಸೆಂಟ್ರಲ್ಲೇ ಕೆಲಸ ಬಿಟ್ಬಿಟ್ಟೆ. ಸುಮಾರಾಗಿ ಮಳೆ ಗಿಳೆ ಈ ಥರ ಬಂದರೆ ಕೆಲಸ ರಜೆ ಆಗ್ತವೆ. ಅದೇ ಹೊಟ್ಟೆಪಾಡು ನಡೆಸ್ಬೇಕಲ್ಲ, ಹೆಂಗೋ ಒಂಥರ. ಒಂದಿನಕ್ಕೆ ಎಷ್ಟು ಕೂಲಿ ಸಿಗುತ್ತೆ ಅಂತ ನಿಮಗೆ? ನಮಗೆ ಮಾಮೂಲಿ ಇವಾಗ ಹೆಲ್ಪರ್ಗೆ 600 ರೂಪಾಯಿ ಕೊಡ್ತಾರೆ ಸರ್. ಮನೆಯಲ್ಲಿ ನಮ್ಮ ಅಣ್ಣ ದೊಡ್ಡವ್ರು ತೀರ್ಕೊಂಡ್ಬಿಟ್ರು. ಅದ್ರ ಸಲುವಾಗಿ ನಮ್ಮ ಮೂರ್ಛೆ ತಪ್ಪಿದ್ರು. ಅದ್ರ ಸಲುವಾಗಿ ದುಡಿಯೋಕೆ ಇಳಬೇಕಾಗಿತ್ತು. ಇವಾಗ ದಿನಕ್ಕೆ ನಿಮ್ಗೆ ಎಷ್ಟು ಕೊಡ್ತಾರೆ ಸರ್? 600 ರೂಪಾಯಿ. ನೀವೆಷ್ಟು ವರ್ಷದಿಂದ ಇದ್ದೀರಾ ಸರ್ ಇಲ್ಲಿ? ಸುಮಾರು 2 ವರ್ಷದಿಂದ. ತಾವು ಸಹ ಇವಾಗ ಕೆಲಸಕ್ಕೆ ಹೋಗಿ ಎಷ್ಟು ದಿನ ಆಯಿತು ಸರ್? ಈಗ ಒಂದು 15 ದಿನ ಆಗಿರ್ಬೋದು ಸರ್. ನಿಮ್ಮ ಕಷ್ಟ ಏನಿದೆ ಅನ್ಸ ಸರ್? ಇವಾಗ ನೀವು 2 ವರ್ಷದಿಂದ ಇದ್ದೀನಿ ಅಂತ ಇದ್ರೆ ಕೆಲಸ ಹೆಂಗಿರುತ್ತೆ ಅಂತ ಏನಾದರೂ ಹೇಳ್ತೀರಾ? ತುಂಬ ಕಷ್ಟ ಇರುತ್ತೆ, ಹೊಟ್ಟೆ ಪಾಡಕ್ಕೋಸ್ಕರ ಮಾಡಲೇಬೇಕಾಗುತ್ತೆ. ಇಲ್ಲಿ ಬಾಡಿಗೆ ಕಟ್ಟೋ ಹತ್ರದಿಂದ ಹಿಡಿದು ನಿಮಗೆ ಕುಡಿಯೋದಕ್ಕೆ ನೀರಾಗಿರ್ಬೋದು, ಕರೆಂಟ್ ಆಗಿರ್ಬೋದು, ಅಥವಾ ಮನೆಗೆ
ದುಡ್ಡು ಕಳ್ಸೋದಾಗಿರ್ಬೋದು ಎಷ್ಟೊಂದು ಕಷ್ಟ ಆಗುತ್ತೆ ಎಲ್ಲ ಯಾವ ಥರ ಅಂತ? ತುಂಬ ಕಷ್ಟ ಆಗುತ್ತೆ. ಏನು ಪ್ರಾಬ್ಲಮ್ ಏನಿತ್ತು ಅಂತ ಸರ್? ತುಂಬ ಪ್ರಾಬ್ಲಮ್ ಅಂದರೆ ಅಪ್ಪ ತುಂಬ ಕುಡಿತಿದ್ರು ಮೊದಲು. ಓಕೆ. ಇವಾಗ ಅಷ್ಟೇ ಲೈಟಾಗಿ ಕುಡಿತಿದ್ದಾರೆ. ಅದಕ್ಕಿಂತ ಕೆಲಸಕ್ಕೆ ಹೋಗ್ತಿದ್ದೀನಿ. ಓಕೆ ಸರ್. ತಮ್ಮ ತಂಗಿ ಇದ್ದಾರೆ. ಇದಾರ? ಅವ್ರು ಕಾಲೇಜಿಗೆಲ್ಲ ಹೋಗ್ತಿದ್ರು ಇವಾಗ. ಓಕೆ. ತಾವೇ ಓದಿಸ್ತಿರೋದು ಈಗ? ಜೋಳದ ರೊಟ್ಟಿ, ಖಾರದ ಮೆಣಸಿನಕಾಯಿ, ಸೌದೆ ಒಲೆಯಲ್ಲೇ ಅಡುಗೆ. ಕಟ್ಟಡ ಕಾರ್ಮಿಕರಲ್ಲಿ ಬಹುತೇಕರಿಗೆ ಈಗಲೂ ಗ್ಯಾಸಿನ ಭಾಗ್ಯವಿಲ್ಲ. ಗ್ಯಾಸಿಗಿಂತಲೂ ದುಬಾರಿ ಬೆಲೆ ಕೊಟ್ಟು ಸೌದೆ ತಂದು ಅಡುಗೆ ಬೇಯಿಸಿಕೊಳ್ಳುತ್ತಾರೆ. ಇವರಿಗೆ ರೇಷನ್ ಕಾರ್ಡ್ ಇದ್ದರೂ ರೇಷನ್ ಕೊಡುವ ದಿನ ಕ್ಯೂನಲ್ಲಿ ನಿಂತು ತರುವುದು ಕಷ್ಟ. ಒಂದು ದಿನದ ಕೂಲಿ ಕಳೆದುಕೊಂಡು ಅದೇ ಮೊತ್ತದ ಅಕ್ಕಿ ತರುವ ಬದಲಿಗೆ ಇವರು ಕೂಲಿಯನ್ನೇ ಆಯ್ಕೆ ಮಾಡಿಕೊಳ್ಳುತ್ತಾರೆ. ಇನ್ನು ಇವರ ಪ್ರೀತಿಯ ಊಟ ಖಡಕ್ ರೊಟ್ಟಿ, ಹುಚ್ಚೆಳ್ಳು ಚಟ್ನಿ. ಹಸುಗೂಸುಗಳಿಂದ ಹಿಡಿದು ವೃದ್ಧರವರೆಗೂ ಜೋಳದ ರೊಟ್ಟಿಯೇ ಹಸಿವು ತಣಿಸುವುದು. ಒಂದು ಜಾಗ ಇವರಿಗೆ ಕಾಯಂಬಿಲ್ಲ, ಒಂದು ನೆಲೆ ಇವರದ್ದಲ್ಲ. ವರ್ಷಗಳು ಕಳೆದರೂ ಕನಿಷ್ಠ ಬದುಕು ಕಟ್ಟಿಕೊಳ್ಳಲು ಇವರಿಗೆ ಸಾಧ್ಯ ಆಗುವುದೇ ಇಲ್ಲ. ಪುಟಾಣಿಗಳ ಬದುಕಿಗೆ ಅಕ್ಷರ ಕಲಿಕೆ ದೂರ, ಮರಳು ಹಿಟ್ಟಿಗೆ ನಡುವೆ ಕಂದಮ್ಮಗಳ ವಾಸ. ಬದುಕು ಬದಲಿಸುವ ಶಿಕ್ಷಣ ಇವರಿಗೆಲ್ಲಿ? ಕಟ್ಟಡ ಕಾರ್ಮಿಕರು ಎಷ್ಟೇ ದುಡಿದರೂ ಅವರ ಹಸಿವು ತಣಿಸಲು ಮಾತ್ರ. ಕಾರ್ಮಿಕ ಮಕ್ಕಳಿಗೆ ಶಿಕ್ಷಣ ಎಂಬುದು ಇವತ್ತಿಗೂ ದೂರ. ಅಲೆಮಾರಿಗಳಂತೆ ಜಾಗ ಬದಲಿಸುವ ಇವರ ಮಕ್ಕಳಿಗೆ ಮೂಲಭೂತ ಶಿಕ್ಷಣ ಸಿಗುವುದೇ ಇಲ್ಲ. ಹೀಗಾಗಿ ಕಟ್ಟಡ ಕಾರ್ಮಿಕರಂತೆ ಅವರ ಮಕ್ಕಳು ಅಪ್ರಾಪ್ತ ವಯಸ್ಸಿನಲ್ಲಿ ದುಡಿಯುವ ಕೈಗಳಾಗಿ ಬದಲಾಗುತ್ತಿವೆ. ಶಿಕ್ಷಣದಿಂದ ಉತ್ತಮ ಬದುಕು ಕಟ್ಟಿಕೊಳ್ಳುವ ಅವಕಾಶವಿದೆ ಎಂಬುದು ಅವರಿಗೂ ಗೊತ್ತು. ಮಕ್ಕಳಿಗೆ ಶಿಕ್ಷಣ ಕೊಡಲಾಗದ ಅಸಹಾಯಕರಾಗಿ ಬದುಕು ಇವರು ಸವೆಸುತ್ತಿದ್ದಾರೆ. ಎಷ್ಟೋ ಮಕ್ಕಳು ಇದಕ್ಕೆ ನಿದರ್ಶನ ಎಂಬಂತೆ ಕೆಂಗೇರಿಯ ಕಾರ್ಮಿಕರ ಕಾಲೋನಿಯಲ್ಲಿ ಕಾಣಿಸಿಕೊಂಡರು. ಇವರ ದುರಂತ ಬದುಕಿನ ಬಗ್ಗೆ ಅವರು ಹೇಳಿದ ಮಾತುಗಳು ಇಲ್ಲಿದೆ. ಮಳೆ ಗಿಳೆ ಈ ಥರ ಬಂದರೆ ಕೆಲಸನೇ ಇರಲ್ಲ. ಮನೆ ಪರಿಸ್ಥಿತಿ ಏನು ಮಾಡೋದು ಸರ್? ಮತ್ತೆ ನಿಮ್ಮಪ್ಪ ನಿಮ್ಮಮ್ಮ ಎಲ್ಲ ಏನು ಕೆಲಸ ಮಾಡ್ತಿದ್ರು? ನಮ್ಮಪ್ಪ ಮೊನ್ನೆ ರೀಸೆಂಟಾಗಿ ತೀರ್ಕೊಂಡು 1-2 ವರ್ಷ ಆಯಿತು. ಅದಕ್ಕೆ ಕೆಲಸ ಮಾಡ್ತಾಯಿದ್ದೀನಿ. ನಮ್ಮಮ್ಮ ಮನೆ ಕೆಲಸ ಮಾಡ್ತಾರೆ. ಅಲ್ಲಿ ನಿಮ್ಮ ಕೆಲಸ ಹೆಂಗಿರುತ್ತೆ, ಎಷ್ಟು ಕಷ್ಟ ಇರುತ್ತೆ ಅಂತ? ಏನು ಕಷ್ಟ ಪಡಲೇಬೇಕಲ್ಲ, ಮನೆ ಜವಾಬ್ದಾರಿ ಅಂದಮೇಲೆ ಕಷ್ಟ ಪಡಲೇಬೇಕು. ಗಾರೆ ಕೆಲಸ ನೋಡೋರಿಗೆಲ್ಲ ನಾರ್ಮಲಾಗಿ ಅನಿಸುತ್ತೆ. ಇವಾಗ ಕನ್ಸ್ಟ್ರಕ್ಷನ್ ಮಾಡೋದಿರ್ಬೋದು, ಎಲ್ಲ ಇರ್ಬೋದು. ಕೆಲಸ ಹೆಂಗಿರುತ್ತೆ ಅಂತ ಏನಾದರೂ ಹೇಳ್ತೀರಾ? ತುಂಬ ಕಷ್ಟ ಇರುತ್ತೆ. ಹೊಟ್ಟೆ ಪಾಡಕ್ಕೋಸ್ಕರ ಮಾಡಲೇಬೇಕಾಗುತ್ತೆ. ಮತ್ತು ಸರ್, ಇವಾಗ ನೀವೆಷ್ಟು ರೆಂಟ್ ಪೇ ಮಾಡ್ತಿದ್ದೀರಾ? ನೀವೆಷ್ಟು ಬಾಡಿಗೆ ಕೊಡ್ತಿದ್ದೀರಾ ತಿಂಗಳಿಗೆ? 3,500. 3,500. ಇಲ್ಲಿ ಎಲ್ಲ ಕರೆಕ್ಟಾಗಿದೆಯಾ ಸರ್ ನಿಮಗೆ ವ್ಯವಸ್ಥೆಗಳು? ಇದೆ. ವಾರಕ್ಕೆ ಒಂದು 2,000 3,000 ಕಳಿಸ್ತೀನಿ. ವಾರಕ್ಕೆ 2,000? ನನ್ನ ಖರ್ಚು, ಅದು ಮನೆ ಖರ್ಚು ಎಲ್ಲ ತುಂಬ ಕಷ್ಟ. ಭಾರತದಲ್ಲಿ ಸ್ವಚ್ಛ ಭಾರತ ಅಭಿಯಾನ ದೊಡ್ಡ ಮಟ್ಟದಲ್ಲಿ ಜಾಗೃತಿ ಮೂಡಿಸುತ್ತಿದೆ. ಕಟ್ಟಡ ಕಾರ್ಮಿಕರು ಸಿಲಿಕಾನ್ ಸಿಟಿಯಲ್ಲಿ ಈಗಲೂ ಬಯಲು ಶೌಚಾಲಯಗಳನ್ನೇ ಅವಲಂಬಿಸಿದ್ದಾರೆ. ವಸತಿ ಪ್ರದೇಶದಲ್ಲಿ ನೆಲೆಸಿದರೆ ತಾತ್ಕಾಲಿಕ ಶೌಚಾಲಯ ಸ್ನಾನದ ಮನೆ ಅವರೇ ರೂಪಿಸಿಕೊಳ್ಳಬೇಕು. ಆ ಶೌಚಾಲಯಗಳಿಗೆ ನೀರಿನ ಸೌಲಭ್ಯ ಕಲ್ಪಿಸುವುದು ಸಹ ಕಷ್ಟವೇ. ನಿರ್ಮಲ ಭಾರತ್, ಸ್ವಚ್ಛ ಭಾರತ್ ಎಂಬುದು ಈ ದುಡಿಯೋ ವರ್ಗಕ್ಕೆ ಯಾವ ಸೌಕರ್ಯವನ್ನು ಸಹ ಇಲ್ಲಿವರೆಗೂ ನೀಡಿಲ್ಲ. ಕಾರ್ಮಿಕರ ಕಲ್ಯಾಣಕ್ಕಾಗಿ ಕೋಟಿ ಖರ್ಚು ಮಾಡುವ ಸರ್ಕಾರಗಳು ಕನಿಷ್ಠ ಪಕ್ಷ ಶೌಚಾಲಯಗಳನ್ನಾದರೂ ಕಟ್ಟಿಕೊಟ್ಟಿದ್ದರೆ ಸಾಕು ಎಂದು ಅನಿಸಿಬಿಡುತ್ತದೆ. ಕೆಂಗೇರಿ ಕಾರ್ಮಿಕರ ಕಾಲೋನಿಯ ಕಾರ್ಮಿಕರ ಈ ದಯನೀಯ ಸ್ಥಿತಿ ಒಂದು. ಇದಕ್ಕಿಂತಲೂ ಘೋರವಾಗಿ ಬೆಂಗಳೂರಿನ ನಾನಾ ಭಾಗದಲ್ಲಿ ಕಟ್ಟಡ ಕಾರ್ಮಿಕರು ಜೀವನವನ್ನು ಸಾಗಿಸುತ್ತಿದ್ದಾರೆ. ಮನುಷ್ಯನ ಆರೋಗ್ಯ ಕಾಪಾಡುವುದೇ ಕುಡಿಯುವ ನೀರು. ಕಟ್ಟಡ ಕಾರ್ಮಿಕರು ಕುಡಿಯುವ ನೀರು ಶುದ್ಧವಾಗಿದ್ದರೂ ಅದನ್ನು ಶುದ್ಧವಾದ ಪಾತ್ರೆಗಳಲ್ಲಿ ಸಂಗ್ರಹಿಸುವ ಭಾಗ್ಯ ಇವರಿಗೆ ದೊರೆತಿಲ್ಲ. ಹೀಗಾಗಿ ಸಿಮೆಂಟ್ ಮಿಶ್ರಿತ ಡ್ರಮ್ಗಳಲ್ಲಿ ಕುಡಿಯುವ ನೀರು ಸಂಗ್ರಹಿಸಿಕೊಳ್ಳುತ್ತಾರೆ. ಅದೇ ನೀರನ್ನು ಇವರು ಕುಡಿಯುತ್ತಾರೆ, ಮಕ್ಕಳಿಗೂ ಕುಡಿಸುತ್ತಾರೆ. ಕಾರ್ಮಿಕರ ಕುಡಿಯುವ ನೀರಿನ ಪಾತ್ರೆಗಳನ್ನು ನೋಡಿದರೆ ಒಂದೊಮ್ಮೆ ಅಯ್ಯೋ ಅಂತ ಅನಿಸಿಬಿಡುತ್ತದೆ. ಅದನ್ನು ಈ ವಿಜುವಲ್ಸ್ನಲ್ಲಿ
ನೀವೇ ನೋಡಿ. ಕಷ್ಟ ಕೇಳಿದ್ದೆ ಕಣ್ಣೀರು ಹಾಕಿದ ವೃದ್ಧ ಅಜ್ಜಿಯ ನೋವಿನ ಮಾತು ಕೇಳಿ. ಕೆಂಗೇರಿ ಸಮೀಪದ ಕಾರ್ಮಿಕರ ಕಾಲೋನಿಯಲ್ಲಿ ಅಜ್ಜಿಯೊಬ್ಬಳು ನೆಲೆಸಿದ್ದಾಳೆ. ವಿಶ್ರಾಂತಿ ವಯಸ್ಸಿನಲ್ಲಿ ಈಗಲೂ ಕೂಲಿ ಮಾಡುತ್ತಿದ್ದಾರೆ. ಅಜ್ಜಿಯ ಕೈಗಳು ದುಡಿದು ಮರಗುಟ್ಟಿ ಹೋಗಿವೆ. ತನ್ನ ಕನಿಷ್ಠ ಬದುಕಿನ ನೋವಿನ ಕಥೆಯನ್ನು ಅವರು ಹೇಳಿಕೊಂಡಿದ್ದು ಹೀಗೆ. ಎಲ್ಲರಿಗೂ ನೆರಳು ಕೊಡುವ ಕಟ್ಟಡ ಕಾರ್ಮಿಕರ ಸ್ಥಿತಿ ರಾಜ್ಯದಲ್ಲಿ ತುಂಬ ದಯನೀಯವಾಗಿದೆ. ದಶಕಗಳಿಂದಲೂ ಅವರ ಕಲ್ಯಾಣಕ್ಕಾಗಿ ಸರ್ಕಾರಗಳು ಕೋಟಿ ಖರ್ಚು ಮಾಡುತ್ತಲೇ ಇವೆ. ದಿನಕ್ಕೆ ಅಗತ್ಯ ಮೀರಿ ಶ್ರಮವಹಿಸಿ ಬೆವರು ಸುರಿಸಿದರೂ ಅವರ ಬದುಕು ಮಾತ್ರ ಹಸನಾಗಿಲ್ಲ. ಗುಲಾಮಗಿರಿಯ ಜೀತದಾಳುಗಳಂತೆ ಜೀವನ ಸಾಗಿಸುತ್ತಿದ್ದಾರೆ. ಆಳುವ ಸರ್ಕಾರಗಳು ಮನಸ್ಸು ಮಾಡಿದರೆ ಕಟ್ಟಡ ಕಾರ್ಮಿಕರಿಗೂ ಕನಿಷ್ಠ ಸೌಲಭ್ಯಗಳನ್ನು ಕಲ್ಪಿಸುವುದು ದೊಡ್ಡ ಕಷ್ಟದ ಕೆಲಸವೇನಲ್ಲ. ಮಾಹಿತಿ ತಂತ್ರಜ್ಞಾನ ಯುಗದಲ್ಲಿ ಕಟ್ಟಡ ಕಾರ್ಮಿಕರು ಜೀತದಾಳುಗಳಂತೆ ಬದುಕುವ ಪ್ರಮೇಯವೂ ಇರುತ್ತಿರಲಿಲ್ಲ. ಆದರೆ ಈ ನಿಟ್ಟಿನಲ್ಲಿ ಸರ್ಕಾರ ತನ್ನ ಮನಸ್ಸನ್ನು ಬದಲಿಸಬೇಕು. ಆಗ ಮಾತ್ರ ಕಟ್ಟಡ ಕಾರ್ಮಿಕರ ಬದುಕು ಸಹ ಬದಲಾಗಬಹುದು ಎಂಬ ಆಶಯ ನಮ್ಮದು. ಮನೆಯಲ್ಲಿ ನಮ್ಮ ಅಣ್ಣ ದೊಡ್ಡವ್ರು ತೀರ್ಕೊಂಡ್ಬಿಟ್ರು. ಅದ್ರ ಸಲುವಾಗಿ ನಮ್ಮ ಮೂರ್ಛೆ ತಪ್ಪಿದ್ರು. ಅದ್ರ ಸಲುವಾಗಿ ದುಡಿಯೋಕೆ ಇಳಬೇಕಾಗಿತ್ತು. ತುಂಬ ಪ್ರಾಬ್ಲಮ್ ಅಂದರೆ ಅಪ್ಪ ತುಂಬ ಕುಡಿತಿದ್ರು ಮೊದಲು. ಓಕೆ. ನಮ್ಮಪ್ಪ ಮೊನ್ನೆ ರೀಸೆಂಟಾಗಿ ತೀರ್ಕೊಂಡು 1-2 ವರ್ಷ.